ಸರ್ ಹಾಗೆ ಈಗ ನಮಗೆ ಎಲ್ಲೇ ಒಂದು ಜೇನು ಗೂಡು ಸಿಗುತ್ತೆ ಅಂತ ಅನ್ಕೊಂಡು ನಮ್ಮ ಮನೆ ಹತ್ರ ಕಟ್ಟಿರುತ್ತೆ, ನಾವು ಅದನ್ನೀಗ ಇನ್ನೊಂದು ಪೆಟ್ಟಿಗೆಗೆ ಶಿಫ್ಟ್ ಮಾಡಬೇಕು. ಮುಖ್ಯ ಬೇಕಾಗಿರುವಂಥದ್ದು ರಾಣಿ ಜೇನು. ಅದು ನಾವು ಯಾವ ರೀತಿಯಾಗಿ ಟ್ರ್ಯಾಪ್ ಮಾಡಬೇಕಾದ್ರೂ ಕೂಡ ನೀವು ಅಲ್ಲಿ ಕೆಲವೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ವೇಳೆ ಎಲ್ಲಾದರೂ ಹುತ್ತದಲ್ಲಿ ಅಥವಾ ಮರದ ಪಟ್ಟಿರಲ್ಲಿ ನಮಗೆ ಜೇನುಗೂಡು ಕಾಣ್ತು ಅಂತಂದರೆ ಅದರಲ್ಲಿರುವ ಎರಿಯನ್ನು ಯಥಾಸ್ಥಿತಿಯಲ್ಲಿ ನಾವು ಈ ಫ್ರೇಮಿಗೆ ಕಟ್ಟಿಕೊಡ್ಬೇಕಾಗ್ತದೆ. ಈಗ ಸಂಸಾರ ಕೋಣೆಗೆ ಚೌಕಟ್ಟಿಗೆ ಅಲ್ಲಿರುವಂಥ ಎರಿಯನ್ನು ಯಾವ ರೀತಿಯಲ್ಲಿ ಅಲ್ಲಿ ನಾವು ತೆಗಿತೇವೆ ಅದೇ ರೀತಿಯಲ್ಲಿ ಈ ಪೆಟ್ಟಿಗೆಗೆ ನಾವು ಕಟ್ಟಿಕೊಡ್ಬೇಕು. ಕಟ್ಟಿದ ನಂತರ ಈ ಎಲ್ಲ ಎರಿಗಳನ್ನು ಕಟ್ಟಿ ನಾವು ಈ ಪೆಟ್ಟಿಗೆಗೆ ಇಟ್ಟ ನಂತರ ಅಲ್ಲಿ ನೊಣಗಳು ಏನಿರ್ತವೆ ಅದನ್ನು ನಾವು ಬಾಚಿ ಈ ಗುಡಿ ಕೊಡುವಂಥದ್ದು. ಆ ಸಮಯದಲ್ಲಿ ನಾವು ಹಿಡಿಯುವಂಥ ಸಮಯದಲ್ಲಿ ನಮಗೇನಾದರೂ ರಾಣಿ ಸಿಕ್ತು ಅಂತಂದರೆ ರಾಣಿಯನ್ನು ಸೆರೆ ಹಿಡಿಯಲಿಕ್ಕೋಸ್ಕರ ಇದನ್ನು ರಾಣಿ ಪಂಜರ ಅಂತ ನಾವು ಹೇಳ್ತೇವೆ. ಎಲ್ಲಾದರೂ ನಮಗೆ ರಾಣಿ ಕಣ್ಣಿಗೆ ಬಿತ್ತು ಅಂತಾದರೆ ನಿಧಾನವಾಗಿ ಈ ರಾಣಿಯನ್ನು ನಾವು ಮೊದಲಿಗೆ ಕ್ಯಾಚ್ ಮಾಡ್ಕೊಂಡ್ರೆ ರಾಣಿಯನ್ನು ಕ್ಯಾಚ್ ಮಾಡ್ಕೊಂಡು ಈ ಪೆಟ್ಟಿಗೆಯ ಮೇಲಿಟ್ಟರೆ ಎರಿಯನ್ನೆಲ್ಲ ಕಟ್ಟಿ ಆದ ನಂತರ ಎಲ್ಲ ನೊಣಗಳು ರಾಣಿಯನ್ನು ಆಕರ್ಷಿಸಿ ಈ ಗೂಡಿಗೆ ಬಂದು ಸೇರ್ತವೆ. ತದನಂತರ ನಾವು ಸ್ವಲ್ಪ ಹೊತ್ತಿನಲ್ಲಿ ಈ ರಾಣಿಯನ್ನು ರಿಲೀಸ್ ಮಾಡಿ ಮತ್ತೆ ಪೆಟ್ಟಿಗೆಯನ್ನು ಮುಚ್ಚಿಬಿಟ್ರೆ, ಪೆಟ್ಟಿಗೆಯನ್ನು ಯಥಾಸ್ಥಿತಿಯಲ್ಲಿ ಮುಟ್ಟಿಬಿಟ್ರೆ ಈ ಗೇಟನ್ನು ನಾವು ಸ್ವಲ್ಪ ದಿನಗಳ ಕಾಲ ಅಳವಡಿಸಬೇಕಾಗ್ತದೆ. ಯಾಕಂದರೆ ಇದು ಹೊಸ ಗೂಡಾಗಿರೋದ್ರಿಂದ, ಹೊಸ ಮನೆ ಆಗಿರೋದ್ರಿಂದ ಅಲ್ಲಿ ಇರುವಂಥ ಗೂಡನ್ನ ಡ್ಯಾಮೇಜ್ ಮಾಡಿರೋದ್ರಿಂದ ಈ ಮನೆಯಲ್ಲಿ ಅವುಗಳು ವಾಸ ಮಾಡಲಿಕ್ಕೆ ಯೋಗ್ಯ ಅನ್ನುವ ಅವುಗಳ ಅರ್ಥ ಆಗುವವರೆಗೆ ನಾವು ಇದಕ್ಕೆ ಗೇಟ್ ಹಾಕಿಡಬೇಕಾಗ್ತದೆ. ಸ್ವಲ್ಪ ದಿನಗಳ ನಂತರ ನಾವು ಗೇಟನ್ನು ತೆಗೆದ ನಂತರ ಅವುಗಳು ಮತ್ತೆ ಆ ಕುಟುಂಬ ಈ ಪೆಟ್ಟಿಗೆಯಲ್ಲಿ ಆರಾಮವಾಗಿ ಶಾಶ್ವತವಾಗಿ ಇರುತ್ತೆ. ಮುಖ್ಯವಾಗಿ ನಾನು ಆವಾಗ ಹೇಳಿದಾಗೆ ಕಣಜದ ಸಮಸ್ಯೆ ಒಂದು ಬರ್ತಾ ಇರ್ತದೆ. ಕಣಜದ ಸಮಸ್ಯೆಗೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಈ ಅಡಿಮಣೆಯನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಈ ಅಡಿಮಣೆ ಈ ಪೆಟ್ಟಿಗೆಗೆ ಸೂಕ್ತವಾಗಿ ಮಾತ್ರ ಸರಿಯಾಗಿ ಮಾತ್ರ ಇದೆ. ಸ್ವಲ್ಪ ಉದ್ದದ ಅಡಿಮಣೆಯನ್ನು ನಾವು ಮಾಡಿಕೊಂಡ್ರೆ ಈ ಥರ ಎದುರುಗಡೆ ಸ್ವಲ್ಪ ಸ್ಪೇಸ್ ಬರೋಗಿ ಇಟ್ಕೊಂಡ್ರೆ ಈ ಥರದ ಒಂದು ನಾವು ಗೇಟ್ ಮಾಡ್ಕೊಳ್ಬೇಕಾಗ್ತದೆ. ಇದು ನಿಮಗೆ ಹಾರ್ಡ್ವೇರ್ಗಳಲ್ಲಿ ಸಿಗತ್ತೆ ಈ ನೆಟ್ಟು. ಈ ನೆಟ್ಟನ್ನು ತಂದು 2 ಮರದ ಹಲಗೆಯನ್ನು ನಾವು ಮಾಡಿಕೊಂಡು ಈ ಥರ ಎದುರುಗಡೆ ಫಿಕ್ಸ್ ಮಾಡಿದರೆ ಈ ಥರ ಇಟ್ಟು ಬಿಟ್ಟರೆ ನೊಣಗಳು ಇದರಿಂದ ಒಳಗೆ ಹೊರಗೆ ಹೋಗ್ತವೆ. ಯಾವುದೇ ಕಾರಣಕ್ಕೂ ಕಣಜಗಳಿಗೆ ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು ನಾವು ಉಪಕರಣವನ್ನು ಬಳಸ್ತೇವಂತಾದರೆ ಎಲ್ಲ ಕುಟುಂಬಗಳನ್ನು ಕಣಜದ ಕಾಟದಿಂದ ರಕ್ಷಣೆ ಮಾಡಬಹುದು. ಹಾಗಾಗಿ ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ವೇಳೆ ಇಲ್ಲಿ ಕಣಜ ಬಂದು ಕೂತ್ಕೊಂಡಿದೆ ಅಂತಂದರೆ ನೊಣಗಳಿಗೆ ಬೇರೆ ಬೇರೆ ಕಡೆಯಲ್ಲಿ ಜಾಗ ಇದೆ. ಯಾವುದಾದ್ರೂ ಒಂದು ಜಾಗದಲ್ಲಿ ಅವುಗಳು ಈಸಿಯಾಗಿ ಒಳಗೆ ಹೋಗ್ತವೆ. ಹಾಗಾಗಿ ತಪ್ಪಿಸಿಕೊಂಡು ಒಳಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ. ಸರ್, ಇವಾಗ ಜೇನುತುಪ್ಪ ಮಾತ್ರವಲ್ಲದೆ ಇದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರು ಮಾಡ್ತಾರೆ. ಯಾವ ರೀತಿಯಲ್ಲಿ ಇದನ್ನ ನಾವು ಲಾಭ ಪಡ್ಕೋಬಹುದು? ಜೇನುತುಪ್ಪ ಬಿಟ್ಟರೆ ಉದಾಹರಣೆಗೆ ಒಂದು ಜೇನು ಕುಟುಂಬದಲ್ಲಿ ನಾವು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ 2 ಲಾಭಗಳನ್ನು ನೋಡ್ಲಿಕ್ಕೆ ಆಗ್ತದೆ. ಪರೋಕ್ಷವಾಗಿ ಅಂತ ಹೇಳಿದ್ರೆ ಒಂದು ಕುಟುಂಬ ಇದೆ ಅಂತಾದರೆ ಪರಾಗಸ್ಪರ್ಶ ಆಗ್ತದೆ. ಉದಾಹರಣೆಗೆ 1 ಎಕರೆ ಅಡಿಕೆ ತೋಟ ಇದೆ ಅಂತಂದರೆ ಒಂದು 4 ಕುಟುಂಬ ಅಡಿಕೆ ತೋಟದಲ್ಲಿದ್ರೆ 30ರಿಂದ 40% ಇಳುವರಿ ಜಾಸ್ತಿ ಬರ್ತದೆ. ಹಾಗಾಗಿ ಜೇನು ಕುಟುಂಬವನ್ನು ನಮಗೋಸ್ಕರ ಅಲ್ಲ ಅಂತಾದರೂ ಕೂಡ ಪರಿಸರಕ್ಕಾಗಿ ನಾವು ಸಾಕಲೇಬೇಕಾಗ್ತದೆ. ವಿಜ್ಞಾನಿಯವರು 4 ವರ್ಷಗಳ ಕಾಲ ಪ್ರಪಂಚದಲ್ಲಿ ಜೇನಿಲ್ಲ ಅಂತಾದರೆ, ಈ ಭೂಲೋಕದಲ್ಲಿ ಜೇನಿಲ್ಲ ಅಂತಾದರೆ ಮನುಷ್ಯ ಸಂಕುಲವೇ ಇಲ್ಲ ಅಂತ ಹೇಳುವಂಥದ್ದು ಮಾತಿದೆ. ಹಾಗಾಗಿ ಜೇನು ಕುಟುಂಬ ಇದ್ರೆ ಮಾತ್ರ ನಾವು, ಜೇನು ಇದ್ರೆ ನಾವಿದ್ದೇವೆ. ಹಾಗೆ ಮುಖ್ಯವಾಗಿ ಒಂದು ಪರಾಗಸ್ಪರ್ಶ, ಬೆಳೆಗಳಿಗೆ ಇಳುವರಿ ಜಾಸ್ತಿ ಸಿಗಲಿಕ್ಕೆ. ಎರಡನೇದಾಗಿ ಜೇನು ಕುಟುಂಬಗಳನ್ನು ನಾವು ಸಾಕ್ತಾ ಹೋದಾಗೆ ಒಂದು ಜೇನು ಕುಟುಂಬವನ್ನು ವಿಭಜನೆ ಮಾಡಿ 3-4 ಕುಟುಂಬಗಳನ್ನಾಗಿ ಮಾಡಿದರೆ ಕುಟುಂಬಗಳನ್ನು ಮಾರಾಟ ಮಾಡಿ ಅಲ್ಲಿಂದ ಆದಾಯ ಗಳಿಸ್ಲಿಕ್ಕೆ ನಮಗೆ ಅವಕಾಶ ಇದೆ. ಜೊತೆಗೆ ಈ ಮೇಣವನ್ನು ಮಾಡಿದರೆ ಈ ಮೇಣ ಜೇನು ಎರಿಗಳಿಂದ ಮಾಡಿದಂತಹ ಮೇಣಗಳಿಂದ ಕೂಡ ನಾವು ಆದಾಯನ ಪಡಿಬಹುದು. ಎರಡನೇದಾಗಿ ಜೇನುತುಪ್ಪ. ಮೂರನೇದಾಗಿ ಇತ್ತೀಚೆಗೆ ಕೆಲವೊಂದು ಜೇನು ಕೃಷಿಕರು ಬಿ ವೆನಮ್ ಅಂತ ಏನು ವಿಷ, ಜೇನಿನ ವಿಷವನ್ನು ತೆಗೆದು ಮಾರಾಟ ಮಾಡುವಂಥ ಪ್ರಕ್ರಿಯೆ ಆಗ್ತಾ ಉಂಟು. ಅದು ಕೂಡ ಕೆಲವೊಂದು ಡಾಕ್ಟರ್ಸ್ಗಳಿಗೆ ಅದು ಯೂಸ್ ಆಗ್ತದೆ, ಕೆಲವೊಂದು ಔಷಧಿಯ ವ್ಯವಸ್ಥೆಗಳಿಗೆ ಹೋಗ್ತಾ ಇದೆ. ಮತ್ತು ಜೇನುನೊಣಗಳನ್ನು ಚುಚ್ಚಿಸುವ ಒಂದು ಥೆರಪಿ ಇದೆ. ಅಂದರೆ ಸಾಧಾರಣವಾಗಿ ಮಧುಕೇಶ್ವರ್ ಹೆಗಡೆ ಅಂತ ನೀವು ಕೇಳಿರ್ಬೋದು. ಅವರಲ್ಲಿ ಹೋದರೆ ಜೇನುನೊಣಗಳನ್ನು ಈ ಡಾಕ್ಟರ್ ರೆಫರ್ ಮಾಡಿ ಕಳಿಸ್ತಾರೆ. ಇಷ್ಟು ಜೇನುನೊಣಗಳನ್ನು ಚುಚ್ಚಿಸಬೇಕು ಅನ್ನುವಂಥದ್ದು ಇರ್ತದೆ. ಅಂದರೆ ಆ ಜೇನುನೊಣಗಳ ವಿಷ ಕೂಡ ನಮ್ಮ ಜಾಯಿಂಟ್ ಪೇನಿಗೆ ಅಥವಾ ನಮ್ಮ ರಕ್ತ ಸಂಚಲನೆಗೆ ಕೂಡ ಆ ಜೇನುನೊಣ ಚುಚ್ಚಿಸುವುದರಿಂದ ಕೂಡ ನಮಗೆ ಲಾಭ ಇದೆ. ಒಂದು. ಎರಡನೇದು, ಜೇನು ಕುಟುಂಬಗಳಲ್ಲಿ ನೀವು ಪರಾಗಗಳನ್ನು ತರುವಂಥದ್ದು ನೋಡ್ಬೋದು. 2 ಕಾಲಿನಲ್ಲಿ ಪರಾಗಗಳನ್ನು ತರ್ತವೆ. ಆ ಪರಾಗಗಳನ್ನು ಕೂಡ ನಾವು ಸಂಗ್ರಹಣೆ ಮಾಡಿ ಅದನ್ನು ಕೂಡ ನಾವು ಮಾರಾಟ ಮಾಡಿ ಲಾಭವನ್ನು ಗಳಿಸಲಿಕ್ಕೆ ಸಾಧ್ಯತೆ ಇದೆ. ಒಂದು ವೇಳೆ ನಾವು ಪರಾಗವನ್ನು ಸಂಗ್ರಹಣೆ ಮಾಡಿ ಮಾರಾಟ ಮಾಡಿದರೆ ಜೇನುತುಪ್ಪ ಆಗೋದಿಲ್ಲ.
ಇಲ್ಲ, ಆಗ್ತದೆ. ಜೇನುತುಪ್ಪಕ್ಕೂ ಪರಾಗಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ. ಆ ಪರಾಗವನ್ನು ತರುವಂತದ್ದು ಮರಿಮೊಟ್ಟೆಗಳ ಜೇನು ಮರಿಗಳ ಪಾಲನೆಗೋಸ್ಕರ ಮಾತ್ರ. ಅದರಲ್ಲಿ ಅತ್ಯಾಕರ್ಷಕವಾಗಿ ಅದರಲ್ಲಿ ಪ್ರೋಟೀನ್ ಪ್ರಮಾಣ ಜಾಸ್ತಿ ಇರ್ತದೆ. ಹಾಗಾಗಿ ಅದನ್ನು ಕೂಡ ನಾವು ಆಹಾರವಾಗಿ ಬಳಸಲಿಕ್ಕೆ ಆಗ್ತದೆ. ಹೆಚ್ಚಾಗಿ ನಮ್ಮ ಈ ಭಾಗಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಾರೆ, ಜೇನುತುಪ್ಪದ ಉದ್ದೇಶದಿಂದ ಮಾತ್ರ ಮಾಡ್ತಾರೆ, ಮತ್ತು ಜೇನು ಕುಟುಂಬಗಳನ್ನು ಮಾರಾಟ ಮಾಡ್ತಾರೆ, ಹಾಗೂ ಮೇಣವನ್ನು ತೆಗಿತಾರೆ. ಬಿಟ್ಟರೆ ಈ ಪ್ರೋಟೀನ್ ಕಲೆಕ್ಟ್ ಮಾಡೋದು ಅಥವಾ ವಿಷವನ್ನು ಕಲೆಕ್ಟ್ ಮಾಡುವಂಥದ್ದು ಅಥವಾ ಚುಚ್ಚಿಸುವಂಥ ಥೆರಪಿಯನ್ನು ಮಾಡುವಂಥದ್ದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಆಗ್ತದೆ. ಮತ್ತು ಈಗ ಪರಾಗವನ್ನು ಕಲೆಕ್ಟ್ ಮಾಡೋದಾಗ್ಲಿ ಅಥವಾ ವಿಷಯವನ್ನು ಕಲೆಕ್ಟ್ ಮಾಡೋದು ತುಂಬ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಹಾಗಾಗಿ ಆದರೂ ಕೂಡ ಅಷ್ಟೇ ತಾಳ್ಮೆ ಕೂಡ ಬೇಕಾಗ್ತದೆ ನಮಗೆ, ಮತ್ತು ಅದರಲ್ಲಿ ಅಷ್ಟು ಕೂಡ ನಾವು ಮಗ್ನರಾಗಬೇಕಾಗ್ತದೆ. ಹೌದು. ಈಗ ನಾವು ಪರಾಗವನ್ನು ಶೇಖರಣೆ ಮಾಡೋದಾಗ್ಲಿ ಅಥವಾ ವಿಷಯವನ್ನು ಶೇಖರಣೆ ಮಾಡೋದು, ಇದರಿಂದ ಹುಳಗಳಿಗೆ ಏನು ತೊಂದರೆ ಇಲ್ವಾ? ಇಲ್ಲ, ಪರಾಗಗಳಿಂದ ಅದನ್ನ ತುಂಬ ಹೇರಳವಾಗಿ ಎಲ್ಲಿ ಪರಾಗ ಸಿಗ್ತದೋ ಅಲ್ಲಿ ನಾವು ಕಲೆಕ್ಟ್ ಮಾಡಿದರೆ, ಈಗ ಜೇನುತುಪ್ಪವನ್ನು ನಾವು ಹೇಗೆ ಕಲೆಕ್ಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ನಾವು ಪರಾಗವನ್ನು ಕಲೆಕ್ಟ್ ಮಾಡುವಂಥದ್ದು. ಆ ಸಮಯದಲ್ಲಿ ಏನಂತ ಪರ್ಯಾಯವಾಗಿ ನಾವು ಅವುಗಳಿಗೆ ಸಂಸಾರ ಕೋಣೆಯಲ್ಲಿ ಜೇನುತುಪ್ಪವನ್ನು ನಾವು ಯಾವತ್ತೂ ಕೂಡ ತೆಗಿಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ಅದೇ ರೀತಿಯಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಪ್ರಮಾಣದ ಪರಾಗವನ್ನು ಮಾತ್ರ ನಾವು ಕಲೆಕ್ಟ್ ಮಾಡಬೇಕಾಗ್ತದೆ. ಸ್ವಲ್ಪ ಪ್ರಮಾಣದ ಪರಾಗವನ್ನು ಅವುಗಳಿಗೂ ಕೂಡ ನಾವು ಬಿಟ್ಕೊಡ್ಬೇಕು. ಹಾಗಾಗಿ ಅವುಗಳಿಗೆ ಸಮಸ್ಯೆ ಬರೋದಿಲ್ಲ. ಓಕೆ ಸರ್, ಇವಾಗ ನೀವು ಇಷ್ಟೊಂದು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನೀವೇನಾದ್ರೂ ನಮಗೆ ತರಬೇತಿಯನ್ನು ಕೊಡ್ತೀರಾ? ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರಿಗೆ ನಮ್ಮಲ್ಲಿ ಬಂದರೆ ಸಂಡೇ ದಿನ ನಾನು ಕೆಲಸ ಮಾಡ್ತಾ ಇರ್ತೇನೆ, ಜೇನೊಟ್ಟಿಗೆ ಇಡೀ ದಿನ ಇರ್ತೇನೆ. ಯಾರಾದರೂ ಪೆಟ್ಟಿಗೆಯ ಬಗ್ಗೆ ನೋಡ್ಲಿಕ್ಕಿದ್ರೆ ಸಂಡೇ ನನ್ನ ಜೊತೆ ಬಂದರೆ ನಾನು ಪೆಟ್ಟಿಗೆಯನ್ನು ನೋಡ್ಬೋದು. ಮತ್ತೆ ಇಲಾಖೆಗಳಲ್ಲಿ ಇದ್ರ ಬಗ್ಗೆ ಟ್ರೈನಿಂಗ್ ನಡೀತಿದೆ. ಇವನ್ ತೋಟಗಾರಿಕೆ ಇಲಾಖೆಯಲ್ಲಿ ಅಥವಾ KVKಗಳಲ್ಲಿ GKVKಯಲ್ಲಿ ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ತರಬೇತಿಗಳಾಗ್ತಾ ಇರ್ತದೆ. ನೀವು ಅರ್ಜಿಯನ್ನು ಹಾಕಿದ್ರೆ ತೋಟಗಾರಿಕೆ ಇಲಾಖೆಯಲ್ಲಿ ತರಬೇತಿಯನ್ನು ಪಡ್ಕೊಂಡು 2 ದಿನದ ತರಬೇತಿ ಇರ್ತದೆ. 2 ದಿನದ ತರಬೇತಿಯನ್ನು ಪಡ್ಕೊಂಡು ನಿಮಗೆ ಸಹಾಯಧನದ ಮುಖಾಂತರ ಪೆಟ್ಟಿಗೆಗಳನ್ನು ನೀಡ್ತಾರೆ. ಹಾಗೆ ನೀವು ಆ ಪೆಟ್ಟಿಗೆಯನ್ನು ತಂದು, ಮುಂಚೆ ಜೇನು ಕೃಷಿಯನ್ನು ನೀವು ಮಾಡ್ಬೇಕಂತಿದ್ರೆ ಯಾರದ್ದೋ ಜೇನು ಕೃಷಿಕರ ಜೊತೆಗೆ ನೀವು ವರ್ಷಗಟ್ಟಲೆ ಹೋಗಿ ಟ್ರೈನಿಂಗನ್ನು ಪಡಿಬೇಕಂತಿತ್ತು. ಇವಾಗ ಆ ಅವಕಾಶ ನಿಮ್ಮಲ್ಲೇ ಉಂಟು. ಅವರು ಇಲಾಖೆಯಿಂದ ಸಬ್ಸಿಡಿಯಲ್ಲಿ ಸಿಕ್ಕಿದಂಥ ಪೆಟ್ಟಿಗೆಯನ್ನು ತಂದುಬಿಟ್ಟು ನೀವು ಮನೆಯಲ್ಲಿ ಸಾಕಿದರೆ, ಆ ಅನುಭವಗಳನ್ನು ನೀವು ಜಾಸ್ತಿ ಮಾಡ್ತಾ ಹೋದರೆ ನಿಮಗೆ ಆ ಪೆಟ್ಟಿಗೆಯಲ್ಲಿ ಆದಂತಹ ಪ್ರತಿಯೊಂದು ಬದಲಾವಣೆಗಳು ಅಥವಾ ಏನು ಅದರಲ್ಲಿ ಆಗುವಂಥ ಅಭಿವೃದ್ಧಿ ಆಗಲಿ ಅಥವಾ ಅದರಿಂದ ನೀವು ಪಡೆಯುವಂಥ ಲಾಭ ಏನಿದೆ ಅದು ನಿಮ್ಮನ್ನು ಮತ್ತೆ ಜಾಸ್ತಿ ಪೆಟ್ಟಿಗೆ ಮಾಡುವತ್ತ ನಿಮಗೆ ಮಾಡ್ತಾ ಹೋಗ್ತದೆ. ಓಕೆ, ಈಗ ತರಬೇತಿ ತಗೊಂಡು ಸಬ್ಸಿಡಿಯಲ್ಲಿ ಪೆಟ್ಟಿಗೆ ಕೊಡ್ತಾರೆ. ಮಿನಿಮಮ್ ಇಷ್ಟ ಅಂತ ಏನಾದರೂ ಉಂಟಾ? ಇಲ್ಲ, ನಿಮಗೆ 75% ಬೇರೆ ಕಾಸ್ಟ್ನವ್ರಿಗೆ ಕೊಡ್ತಾರೆ. ಅಲ್ಲಲ್ಲ, ಅಂದ್ರೆ ಇಷ್ಟು ಪೆಟ್ಟಿಗೆ ತಗೊಳ್ಳೇಬೇಕು ಇಲ್ಲ, ಹಾಗೇನಿಲ್ಲ. ನೀವು 2 ರಿಂದ 4 ಪೆಟ್ಟಿಗೆ ತಗೊಂಡ್ರೆ ಮಿನಿಮಮ್ 2. ಹೌದು, 2 ಅಥವಾ 4 ಪೆಟ್ಟಿಗೆ ತಗೊಳ್ಬಹುದು. ಅಥವಾ ನೀವು ಪೆಟ್ಟಿಗೆ ತಗೊಳ್ದಿದ್ರು ತರಬೇತಿಗೆ ಏನು ಪ್ರಾಬ್ಲಮ್ ಇಲ್ಲ, ತರಬೇತಿಯನ್ನ ಪಡ್ಕೊಂಡು ನೀವು ಬರ್ಬೋದು. ನಿಮ್ಗೆ ಸಹಾಯಧನದಲ್ಲಿ ಪೆಟ್ಟಿಗೆ ಸಿಗೋದ್ರಿಂದ 2 ರಿಂದ 4 ಅಥವಾ 10 ಪೆಟ್ಟಿಗೆಗಳು ಕೊಡ್ತಾರೆ. ಪೆಟ್ಟಿಗೆಗಳ ಅವಶ್ಯಕತೆ ಎಷ್ಟಿದೆ ಅಂತ ಅಲ್ಲಿ ಆ ತಾಲೂಕಿಗೆ ತೋಟಗಾರಿಕೆ ಇಲಾಖೆಗೆ ಎಷ್ಟು ಪೆಟ್ಟಿಗೆ ಬರ್ತದೆ ಅಂತ ಇರ್ತದಲ್ಲ, ಆ ಪೆಟ್ಟಿಗೆಯಲ್ಲಿ ಎಷ್ಟು ಪೆಟ್ಟಿಗೆ ನಿಮಗೆ ಆ ತರಬೇತುದಾರರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಪೆಟ್ಟಿಗೆ ಇದೆ, ಎಷ್ಟು ಜನ ಇದ್ದಾರೆ ಅನ್ನೋದ್ರ ಮೇಲೆ ಟೋಟಲ್ 2 ರಿಂದ 4 ಪೆಟ್ಟಿಗೆ ಖಂಡಿತ ಕೊಡ್ತಾರೆ. ನೀವು ಆವಾಗ ಹೇಳಿದ ಪ್ರಕಾರವಾಗಿ ಹವ್ಯಾಸಿಯಾಗಿ ಅಥವಾ ಈಗ ಬಿಗಿನಿಂಗ್ ಮಾಡುವಂತ 2 ಪೆಟ್ಟಿಗೆ ಇಟ್ಟು ಖಂಡಿತ ಅದ್ರ ಬಗ್ಗೆ ಒಂದು ಸ್ವಲ್ಪ ಸಾಧಾರಣ ಮೊದಲಿಗೆ ನಾವು ಪೆಟ್ಟಿಗೆ ತರುವಂತ ಸಮಯದಲ್ಲಿ ಇದರಲ್ಲಿ ಈಗ 8 ಫ್ರೇಮ್ನ ಪೆಟ್ಟಿಗೆ ಇಲಾಖೆಯಿಂದ, ಇದು 6 ಫ್ರೇಮ್ನ ಪೆಟ್ಟಿಗೆ, ISIನ 6 ಫ್ರೇಮ್ನ ಪೆಟ್ಟಿಗೆ. ಕೆಲವೊಂದು ISIನ ಇಲಾಖೆಯಿಂದ ಕೊಡುವಂತದ್ದು ISIನ 8 ಫ್ರೇಮ್ನ ಪೆಟ್ಟಿಗೆ. ಇದರಲ್ಲಿ 8 ಚೌಕಟ್ಟು ಇರ್ತದೆ. ಇದರಲ್ಲಿ ಈಗ 6 ಚೌಕಟ್ಟು ಮಾತ್ರ ಇದೆ. ಆ 8 ಚೌಕಟ್ಟಲ್ಲಿ ಇಲಾಖೆಯಿಂದ ಕೊಡುವಾಗ 4 ಚೌಕಟ್ಟು ನೊಣ ಇರ್ತದೆ. 4 ಚೌಕಟ್ಟುಗಳು ಈ ತರ ಕಾಲಿರ್ತದೆ. ನೀವು ತಂದು ಸ್ವಲ್ಪ ದಿನ ಆದ ನಂತರ ಒಂದೊಂದೇ ಎರಿಗಳನ್ನು ನಾವು ಕಟ್ತಾ ಪೆಟ್ಟಿಗೆ 8 ಫ್ರೇಮ್ಗಳು ಚೌಕಟ್ಟುಗಳು ಫುಲ್ ಆಗ್ತವೆ. ಆ ಸಮಯದಲ್ಲಿ ನಿಮಗೆ ನೊಣಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದು ನಿಮಗೆ ಟ್ರೈನಿಂಗಿಗೆ ಒಂದು ಹೆಲ್ಪ್ ಆಗ್ತದೆ. ಅಂದ್ರೆ ನೀವು ಪೆಟ್ಟಿಗೆ ಜೊತೆ ಪಳಗಲಿಕ್ಕೆ ಈಸಿ ಆಗ್ತದೆ. ಈಗ 4 ಫ್ರೇಮ್ ಆಗುವಂತ ಸಮಯದಲ್ಲಿ ನೀವು 5ನೇ ಫ್ರೇಮಿಗೆ, 6ನೇ ಫ್ರೇಮಿಗೆ, 7ನೇ ಫ್ರೇಮಿಗೆ, 8ನೇ ಫ್ರೇಮಿಗೆ ಹೋಗುವಂತ ಸಮಯದಲ್ಲಿ ನೊಣಗಳ ಜೊತೆಗೆ ನಿಮ್ಮ ಬಾಂಧವ್ಯ ಜಾಸ್ತಿ ಆಗಿ ಅದನ್ನು ಹೇಗೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ನಿಮಗೆ ಟ್ರೈನಿಂಗ್ ಅಲ್ಲಿ ಬಂದಾಗೆ ಆಗ್ತದೆ. ಈಗ ಅಲ್ಲಿ ಪೆಟ್ಟಿಗೆ ಕೊಡುವಂಥದ್ದು ಖಾಲಿ ಪೆಟ್ಟಿಗೆ ಅಲ್ಲ, ನೊಣಗಳ ಸಮೇತ ಕೊಡ್ತಾರೆ. 4 ಫ್ರೇಮ್ ನೊಣಗಳಿರ್ತದೆ, ಹೊಸ ರಾಣಿ ಇರ್ತದೆ, ಮತ್ತೆ 4 ಫ್ರೇಮ್ ತಟ್ಟೆ ಇರ್ತದೆ. ಅದರ ನಂತರ ನೀವು ತಂದಿಟ್ಟ ನಂತರ ಆ ಪೆಟ್ಟಿಗೆ 4 ರಿಂದ 8ಕ್ಕೆ ಬಂದು ನಂತರ ಜೇನು ಕೋಣೆಗೆ ಬಂದು ಮತ್ತೆ ಸಂಸಾರಕ್ಕೆ ಮತ್ತೆ ಜೇನು ತುಪ್ಪವನ್ನು ತೆಗಿಲಿಕ್ಕೆ ಆಗುವಂತ. ಹಾಗೆ ನೀವು ಜೇನುತುಪ್ಪ ಏನಾದ್ರು ನಿಮ್ಮ ಮಾರಾಟಕ್ಕಿದೆಯಾ? ಜೇನುತುಪ್ಪ ಇದೆ, ಜಾಸ್ತಿ ಪ್ರಮಾಣದಲ್ಲಂತಲ್ಲ, ಇಲ್ಲಿ ಲೋಕಲ್ ನಾನು ಕೊಡ್ತಾ ಇದ್ದೇನೆ. ಹಾಗೆ ಯಾರಾದ್ರೂ ಜೇನುತುಪ್ಪ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಆಗ್ಬೋದು, ನಾನು ಕಳಿಸ್ತೇನೆ. ನಿಮ್ದೊಂದು ಪ್ಯೂರ್ ಆಗಿರುತ್ತೆ, ಯಾವುದೇ ಕಲಬೆರಕೆ ಇರೋದಿಲ್ಲ. ಖಂಡಿತ. ನಾನು ಏನಿಗೆ ನಾವು ಟೇಸ್ಟ್ ನೋಡೋದು ಅದೇ ರೀತಿ ಇರುತ್ತೆ. ಜೇನುತುಪ್ಪಲ್ಲಿ ಕೂಡ ಸ್ವಲ್ಪ ವಿಭಿನ್ನತೆ ಇರ್ತದೆ. ಅಂದ್ರೆ ಹೇಗಂತ ಹೇಳಿದ್ರೆ ಒಂದೊಂದು ಸಮಯದಲ್ಲಿ ಸಿಕ್ಕುವಂತಹ ಹೂವಿನ ಮೇಲೆ ಆ ಜೇನುತುಪ್ಪದ ರುಚಿ ಮತ್ತು ಬಣ್ಣಗಳ ವಿಭಿನ್ನತೆ ಇರ್ತದೆ. ಸಾಧಾರಣವಾಗಿ ಜೇನುತುಪ್ಪ
ಕುಂಟು ನೇರಳೆ, ಈಗ ಮೇ ಎಂಡ್ನಲ್ಲಿ ಮಳೆ ಬರುವಂಥ ಸಮಯದಲ್ಲಿ ಕುಂಟು ನೇರಳೆ ಬರ್ತದೆ. ಆ ಕುಂಟು ನೇರಳೆ ಜೇನುತುಪ್ಪ ಸ್ವಲ್ಪ ಬ್ಲಾಕ್ ಆಗಿ ಟೇಸ್ಟ್ ಆಗಿರ್ತದೆ. ಸ್ವಲ್ಪ ಜನವರಿ ಫೆಬ್ರವರಿಯಲ್ಲಿ ಸ್ವಲ್ಪ ರಬ್ಬರ್ ಜೇನು ಸಿಗುವುದರಿಂದ ರಬ್ಬರ್ನ ಜೇನುತುಪ್ಪ ಬಿಳಿಯ ಕಲರ್ ಇರ್ತದೆ. ಅಂಟುವಾಳದ ಜೇನುತುಪ್ಪ ಅಥವಾ ಅಡಿಕೆ ಮರದಿಂದ ಸಿಗುವಂಥ ಸಿಂಗಾರದ ಹೂವಿನ ಜೇನುತುಪ್ಪ ಸ್ವಲ್ಪ ಹಳದಿ ಕಲರ್ ಇರ್ತದೆ. ಹಾಗೆ ಬೇರೆ ಬೇರೆ ಬಣ್ಣಗಳಿಂದ ಜೇನುತುಪ್ಪ ಕೂಡ ಇರ್ತದೆ. ಕೆಲವರು ಜೇನುತುಪ್ಪವನ್ನು ನೋಡಿ ನನಗೆ ಲಾಸ್ಟ್ ಟೈಮ್ ಕೊಟ್ಟ ಕಲರ್ ಹಾಕಿ ಕೊಡಿ ಅಂತ ಕೇಳಿದವರು ಇದ್ದಾರೆ. ಬಟ್ ಆದರೆ ಆ ಥರ ಯಾವುದೇ ರೀತಿಯಲ್ಲಿ ಅದಕ್ಕೆ ಯಾವುದೇ ಮಿಕ್ಸಿಂಗ್ ನಾವು ಮಾಡೋದಿಲ್ಲ. ಜೇನುತುಪ್ಪ ಯಥಾಸ್ಥಿತಿಯಲ್ಲಿ ಹೇಗೆ ಸಿಗ್ತದೆ ಅದೇ ರೀತಿಯಲ್ಲಿ ನಾವು ಕೊಡುವಂಥದ್ದು. ಅಂದರೆ ಆಯಾಯ ಸೀಸನ್ ಆಗುವಂಥ ಹೂವಿನ ಮಕರಂದದ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ಆವಾಗಲೇ ಅವರು ಬಣ್ಣದ ಬಗ್ಗೆ ಹೇಳಿದ್ರು. ನೋಡಿ, ನಿಮ್ಗಿಲ್ಲೇ ಗೊತ್ತಾಗ್ತಾಯಿದೆ 3 ರೀತಿಯ ತುಪ್ಪಗಳು. ಅಂದರೆ ಒಂದೇ ಜೇನಿದ್ದು ಬೇರೆ ಬೇರೆ ಟೈಮಲ್ಲಿ ತೆಗೆದಿರೋಲ್ಲ ಅಂದರೆ? ಹೌದು, ಬೇರೆ ಬೇರೆ ಸಮಯದಲ್ಲಿ ತೆಗೆದಂಥ ಬೇರೆ ಬೇರೆ ಹೂಗಳಿಂದ ಸಂಗ್ರಹ ಆದಂಥ ಮಕರಂದಗಳಿಂದ ಸಂಗ್ರಹ ಆದಂಥ ಜೇನುತುಪ್ಪ ಇದು. ನೋಡಿ, ಕಲರ್ ಸಹ ನೀವು ಬೇರೆ ಬೇರೆಯಾಗಿ ಕಾಣ್ಬೋದು. ಆದರೆ ಇದಕ್ಕೆ ಯಾವುದೇ ರೀತಿಯಲ್ಲಿ ನಾವು ಕಲರನ್ನು ಕೊಡುವಂಥದ್ದಲ್ಲ. ಜೇನು ನೊಣಗಳೇ ಹೂವಿನಲ್ಲಿ ಸಿಗುವಂಥ ಮಕರಂದವನ್ನು ತಂದು ಜೇನುತುಪ್ಪವನ್ನು ಮಾಡಿದಂಥ ಜೇನುತುಪ್ಪ ಇದು. ಬೇರೆ ಬೇರೆ ಕಲರ್ಗಳಲ್ಲಿ ನೀವು ನೋಡ್ಲಿಕ್ಕೆ ಆಗ್ತದೆ. ನೋಡಿ, ಡಾರ್ಕ್, ಲೈಟ್, ಇನ್ನೂ ಡಾರ್ಕ್ ಇದೆ. ಹೌದು, ನೋಡಿ, ಇದು ಮುಜಂಟಿಯ ಜೇನುತುಪ್ಪ, ನಾವು ನಸ್ರಿ ಜೇನು ಅಂತ ಹೇಳ್ತೇವೆ, ಅದರ ಜೇನುತುಪ್ಪ. ಇದರಲ್ಲೂ ಕೂಡ ನೀವು ಬೇರೆ ಬೇರೆ ರೀತಿಯ ಬಣ್ಣಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಇದೆ. ಹೆಚ್ಚಾಗಿ ಲೈಟ್, ಹೆಚ್ಚಾಗಿ ಮುಜಂಟಿಯಲ್ಲಿ ನಮಗೆ ಕಾಣ್ಲಿಕ್ಕೆ ಸಿಗುವಂಥದ್ದು ಇಂಥ ಕಪ್ಪು ಕಲರಿನ ಜೇನುತುಪ್ಪ ಜಾಸ್ತಿ. ಆದರೆ ಈ ಸಲ ಒಂದು ವಿಶೇಷತೆ ಅಂತ ಹೇಳಿದರೆ, ಇದು ರಬ್ಬರ್ ತೋಟದಲ್ಲಿಲ್ಲ. ಆದರೂ ಕೂಡ ಕೆಲವರು ಇದು ರಬ್ಬರ್ ತೋಟ, ಇದರ ಬಗ್ಗೆ ನಾನು ಹಾಕಿದಾಗ ರಬ್ಬರ್ ತೋಟದಲ್ಲಿ ಇಟ್ಟಂಥ ಮುಜಂಟಿ ಕುಟುಂಬ ಆಗಿರ್ಬೋದು ಅನ್ನುವಂಥ ಸಲಹೆ ಕೊಟ್ಟರು. ಆದರೂ ಕೂಡ ಇದು ರಬ್ಬರ್ ತೋಟದ ಜೇನುತುಪ್ಪ ಅಲ್ಲ. ಮುಜಂಟಿಯಲ್ಲಿ ಈ ಥರದ ಒಂದು ಕಲರ್ ನಾನು ಮೊದಲ ಬಾರಿಗೆ ನೋಡ್ತೇವೆ. ನೋಡಿ, ಇದು ಮುಜಂಟಿ ಕುಟುಂಬ. ಇದನ್ನು ನಾವು ಹೋದ ವಾರ ಪಾಲ್ ಮಾಡಿದ್ವಿ. ನೋಡಿ, ಆ್ಯಕ್ಚುಲಿ ಒಳಗೆ ಕಾಣ್ತುಂಟು. ಇದನ್ನೀಗ ಓಪನ್ ಮಾಡಿದರೆ ಅವುಗಳು ಅಟ್ಯಾಕ್ ಮಾಡ್ತವೆ. ಅಟ್ಯಾಕ್ ಮಾಡೋದು ಅಂತ ಹೇಳಿದರೆ ಚುಚ್ಚುವುದಿಲ್ಲ, ಇವುಗಳಿಗೆ ಚುಚ್ಚುವಂಥದ್ದು ಸ್ಟಿಂಗ್ ಇಲ್ಲ. ಆದರೆ ತಲೆ ಕೂದಲಿಗೆ ಅಥವಾ ಮುಖಕ್ಕೆಲ್ಲ ಸುತ್ತ ನಾವು ಇದನ್ನ ಬೇರೆ ಒಂದು ವಿಧಾನದಲ್ಲಿ ಹಿಡಿತೇವೆ. ಬಟ್ ಈಗ ಹೀಗೆ ನಿಮ್ಗೆ ತೋರಿಸ್ಲಿಕ್ಕೋಸ್ಕರ ಮಾತ್ರ ಇದನ್ನ ಓಪನ್ ಮಾಡಿದ್ದೇನೆ. ಓಕೆ ಓಕೆ, ಸಾಕಿರಲಿ, ತೊಂದರೆ ಕೊಡೋದು ಬೇಡ. ಅದಕ್ಕೆ ಬನ್ನಿ, ಅಲ್ಲೊಂದು ನೋಡಿ. ಓಕೆ, ಇಲ್ಲೆರಡಿದೆ. ಹಾಂ, ಇದು ಹೌದಾ? ಇದು ಹೌದು. ನೋಡಿ, ಇದು ಮರದ ದಿಮ್ಮೆ ಉಂಟು. ಮರದ ದಿಮ್ಮೆಯಲ್ಲಿ ಉಂಟು. ಇದು ಬೇಕಾದ್ರೆ ಇದು ತೆಗಿತೇನೆ ಒಂದ್ಸಲ ತೋರಿಸಿ. ಓಪನ್ ಮಾಡೋದಿಲ್ಲ. ಮರದ ದಿಮ್ಮೆಯಲ್ಲಿರುವಂಥ ಮುಜಂಟಿ ಕುಟುಂಬ. ಎಲ್ಲೋ ಒಂದು ಕಡೆ ಇದ್ದ ಕುಟುಂಬವನ್ನು ನಾನು ಹಾಗೆ ತಂದಿಟ್ಟಿದ್ದೇನೆ. ಇದರಿಂದ ಕಳೆದ ವರ್ಷ ತಂದಾಗ ನಾನು ಒಂದು ಕುಟುಂಬವನ್ನು 4 ಕುಟುಂಬವನ್ನಾಗಿ ಮಾಡಿದ್ದೇನೆ. ಇದರಲ್ಲೂ ಈಗಲೂ ಒಂದು ಕುಟುಂಬ ಇದೆ. ಹಾಗೆ ಮರದ ದಿಮ್ಮಿಗಳಲ್ಲಿ ಮತ್ತು ಪೆಟ್ಟಿಗೆಗಳಲ್ಲೂ ಕೂಡ ಜೇನು ಕುಟುಂಬಗಳು, ಮುಜಂಟಿ ಕುಟುಂಬಗಳು 35 ಜೇನು ಕುಟುಂಬ ನನ್ನ ಹತ್ರ ಮುಜಂಟಿದ್ದೇ ಇದೆ. 35 ಕುಟುಂಬ ಇದೆ. ಇದು ಎಷ್ಟು ಉಂಟು ಸರ್? ಇದು ನಾವು ಆಗ ನೋಡಿದ್ದು ತುಡಿಯೋದು ಒಂದು 28 ಕುಟುಂಬ ಉಂಟು. ಓಕೆ, ಹಾಗೆ ಸರಿ. ನಿಮಗೆ ಸಿಕ್ಕಿದ್ದೆ ಇದೇ ರೀತಿಯ? ಹೌದು, ಅಂದರೆ ನಮಗೆ ಈ ಒಂದು ಕುಟುಂಬ ಸಿಕ್ತಂತಾದರೆ ಅದನ್ನು ನಾವು 3-4 ಕುಟುಂಬಗಳನ್ನಾಗಿ ಮಾಡಬಹುದು. ವರ್ಷಕ್ಕೆ 2-3 ಕುಟುಂಬ ನಾವು ಇದರಲ್ಲಿ ತೆಗಿಲಿಕ್ಕಾಗ್ತದೆ. ಹಾಗೆ ಈ ಕುಟುಂಬಗಳು ಇದರಲ್ಲೂ ಕೂಡ ನಾವು ಹಾಗೆ ಬಿಟ್ಟು ಅಂದರೆ ಇದರಲ್ಲೂ ಒಂದು ಕುಟುಂಬ ಸೆಟ್ಲ್ ಆಗಿರ್ತದೆ. ಓಕೆ, ಹಾಂ ಹಾಂ. ಕುಟುಂಬದ ಅಭಿವೃದ್ಧಿಯನ್ನ ತಳಿ ಸುಧಾರಣೆ ಮಾಡುವಂಥದ್ದು ಮುಖ್ಯವಾಗಿ ನಮ್ಗೆ ಗೊತ್ತಿರಬೇಕಾಗ್ತದೆ. ಇದರಲ್ಲಿ ಕೂಡ ರಾಣಿ ಜೇನು, ಇದರಲ್ಲೂ ಕೂಡ ರಾಣಿ ಇದೆ, ಮೊಟ್ಟೆಗಳು ಇರ್ತವೆ. ರಾಣಿ ಮೊಟ್ಟೆ ಕೂಡ ಇದರಲ್ಲೂ ಆಗ್ತದೆ. ಇದು ಹೆಚ್ಚಾಗಿ ಮಾರ್ಚ್ ತಿಂಗಳಲ್ಲಿ ಪಾಲ್ ಮಾಡಲಿಕ್ಕೆ ಯೋಗ್ಯವಾದಂಥ ಟೈಮು. ಅದರಲ್ಲಿ ನಾವು ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಪಾಲ್ ಮಾಡಿದರೆ ಇದನ್ನು ಮಾರ್ಚ್ನಲ್ಲಿ ಪಾಲ್ ಮಾಡ್ತೀವಿ. ನಮ್ಮ ಭಾಗದಲ್ಲಿ ಮಾರ್ಚ್ನಲ್ಲಿ ಪಾಲ್ ಮಾಡಿದರೆ ಇದರಲ್ಲಿ ರಾಣಿ ಕಣಗಳಿರ್ತದೆ. ಮತ್ತು ಜೇನುತುಪ್ಪವನ್ನು ಅದೇ ಸಮಯದಲ್ಲಿ ತೆಗೆದು ಒಂದು ಕುಟುಂಬವನ್ನು 2 ಕುಟುಂಬ ಮಾಡಿಬಿಟ್ರೆ ಮತ್ತೆ ಮುಂದಿನ ವರ್ಷ ಮಾರ್ಚ್ನಲ್ಲಿ ಓಪನ್ ಮಾಡಿ ಮತ್ತೆ ಜೇನು ಕುಟುಂಬವನ್ನು ವಿಭಜನೆ ಮಾಡುವುದು, ಜೇನುತುಪ್ಪವನ್ನು ತೆಗೆಯುವಂಥದ್ದು. ನಿರ್ವಹಣೆ ತುಂಬ ಕಡಿಮೆ. ಸರಿ ಸರ್, ಇನ್ನೊಂದು ಕ್ವಶನ್ ಹೊಳಿತಾ ಉಂಟು. ಆ್ಯಕ್ಚುಲಿ ಈಗ ಸಿಟಿಲಿರೋರಿಗೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಹೌದು, ಈ ಸ್ಲ್ಯಾಬ್ ಮೇಲೆ ಇಟ್ಟೆಲ್ಲ ಮಾಡ್ಬೋದಾ? ಅಂದರೆ ಖಂಡಿತವಾಗ್ಲು ಯಾರ್ಯಾರು ಕೂಡ ಜೇನು ಕೃಷಿ ಮಾಡಲಿಕ್ಕೆ, ಮುಜಂಟಿ ಆಗಲಿ ಅಥವಾ ತುಡೆ ಆಗಲಿ, ಎಲ್ಲಿ ಕೂಡ ಮಾಡ್ಬೋದು, ಯಾರೂ ಕೂಡ ಮಾಡ್ಬೋದು. ಇವನ್ ನಿಮ್ಮ ಬೆಂಗಳೂರಿನಂಥ ಸಿಟಿಯಲ್ಲೂ ಕೂಡ ಈಗ ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. 10 ಪೆಟ್ಟಿಗೆಗಳನ್ನು ಇಟ್ಟವರು ಇದ್ದಾರೆ, 100 ಪೆಟ್ಟಿಗೆಗಳನ್ನು ಇಟ್ಟವರು ಇದ್ದಾರೆ. ಕಡಿಮೆ ಪಕ್ಷ ನೀವು ಒಂದು ಪೆಟ್ಟಿಗೆಯನ್ನಾದರೂ ಖಂಡಿತವಾಗ್ಲೂ ಇಟ್ಟರಂತಾದರೆ ಅವುಗಳಿಗೆ ಆಹಾರವನ್ನು ನಾವು ಕೊಡಬೇಕಂತಿಲ್ಲ, ಅವುಗಳೇ ಹೋಗಿ ಸಂಗ್ರಹ ಮಾಡಿಕೊಂಡು ಬರ್ತವೆ. ಉದಾಹರಣೆಗೆ ಬೆಂಗಳೂರಿನಂಥ ಸಿಟಿಯ ಪ್ರದೇಶಗಳಲ್ಲಿ ಅಲ್ಲಲ್ಲಿ ನಮ್ಮ ಕೈದೋಟಗಳನ್ನು ಮಾಡಿರ್ತಾರೆ. ಸಣ್ಣ ಸಣ್ಣ ಮಟ್ಟದಲ್ಲಿ ಕೈ ತೋಟಗಳನ್ನು ಮಾಡಿದಂಥ ಸಮಯ ಅಲ್ಲಿ ಸಿಕ್ಕಂಥ ಹೂವಿನ ಮಕರನ್ನ ಮತ್ತು ಪರಾಗವನ್ನು ತಂದು ಅವುಗಳು ವಾಸವನ್ನು ಮಾಡ್ತವೆ. ಹಾಗೆ ಮನೆಗೆ ಬೇಕಾದಂಥ ಜೇನುತುಪ್ಪವನ್ನು
ವ್ಯವಸ್ಥೆಯನ್ನು ಖಂಡಿತ ಅವುಗಳು ಮಾಡಿಕೊಡ್ತವೆ. ಸರಿ, ಈಗ ಅಲ್ಲೆಲ್ಲ ಟೆರೆಸ್ನಲ್ಲೆಲ್ಲ ಸಣ್ಣ ಸಣ್ಣ ಪುಟ್ಟ ಈ ಗಾರ್ಡನ್ ಮಾಡುವಂಥ ಗಾರ್ಡನ್ ಮಾಡ್ತಾರೆ. ಅದು ಸಾಕಾಗುತ್ತೆ, ಸಾಕಾಗ್ತದೆ. ಅದು ಅಲ್ಲದೆ ಕೂಡ ಅಲ್ಲಿ ಪಾರ್ಕ್ಗಳಲ್ಲಿರುವಂಥ ಮರಗಳು ಅಥವಾ ರಸ್ತೆ ಬದಿಯಲ್ಲಿರುವಂಥ ಹೂ ಬಿಟ್ಟ ಮರಗಳಲ್ಲಿ ಕೂಡ ಅವುಗಳು ಮಕರಂದ ಮತ್ತು ಪರಾಗವನ್ನು ತಂದು ಅವುಗಳ ವಂಶಾಭಿವೃದ್ಧಿಯನ್ನು ಮಾಡಿಕೊಂಡು ವಾಸ ಮಾಡ್ತವೆ. ಓಕೆ, ಸರಿ ಸರ್. ಹಾಗೆ ಇದು ತೋರಿಸಿದ್ರೆ ಏನದು ಪೆಟ್ಟಿಗೆಗಳು ಅಥವಾ ಈ ಅಂಟುಗಳು ಇದನ್ನ ನೀವು ಸೇವ್ ಮಾಡಿ ಮೇಣದ ಹಾಳೆಗಳನ್ನು ನಮ್ಮ ಹತ್ರ ಸಿಗ್ತವೆ ಬೇಕಂತಂದ್ರೆ. ಇದು ಜೇನಿನ ಚೌಕಟ್ಟಿಗೆ ಕೊಡುವಂತ ಮೇಣದ ಹಾಳೆ. ನಾನು ಆವಾಗಲೇ ಹೇಳಿದಾಗ ಈ ತರ ಚೌಕಟ್ಟಿಗೆ ಹಾಕಿ ಕೊಟ್ರೆ ಜೇನು ಸೀಸನ್ ಸಂಸಾರ ಕೋಣೆ ಭರ್ತಿ ಆಯ್ತು ಅಂತ ಆದ್ರೆ ಮೇಲೆ ಜೇನು ಕೋಣೆಗೆ ಈ ತರ ಜೇನು ಕೋಣೆ ಇಟ್ಟು ಜೇನು ಕೋಣೆಗೆ ಕೊಟ್ಟವಂತಂದ್ರೆ ಆ ಕಡೆ ಈ ಕಡೆಯಲ್ಲಿ ಜೇನು ಕೋಣೆಯಲ್ಲಿ ಚೌಕಟ್ಟಿನಲ್ಲಿ ಅವುಗಳು ಎರೆಯನ್ನು ಕಟ್ಟಿ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡ್ಲಿಕ್ಕೆ ಅವುಗಳಿಗೂ ಈಸಿ ಆಗ್ತದೆ. ಹಾಗೆ ಇದನ್ನು ಕೂಡ ನಾನು ಸೇಲ್ ಮಾಡ್ತೇನೆ. ಜೇನು ಯಾವುದೇ ಐಟಮ್ ಬೇಕಾದ್ರೂ ನಮ್ಮ ಹತ್ರ ಸಿಗ್ತದೆ, ಎಲ್ಲ ಸಿಗತ್ತೆ. ಸರಿ ಸರ್, ಒಂದು ಪೆಟ್ಟಿಗೆ ಒಂದು ರೇಟ್ ಅಂತ ಹೇಳ್ಬೋದಾ? ಅಂದ್ರೆ ಇವಾಗಿದ್ದು ಈಗ 25 ಹೌದು ಮಾರ್ಚಲ್ಲಿ. ಈಗ ನಾನು ಹೆಚ್ಚಾಗಿ 6 ಫ್ರೇಮ್ನ ಪೆಟ್ಟಿಗೆ ಸೇಲ್ ಮಾಡ್ತಾ ಇದ್ದೇನೆ. ಈ ಪೆಟ್ಟಿಗೆಯ ಬೆಲೆ 1200 ರೂಪಾಯಿ ಆಗ್ತದೆ, ಖಾಲಿ ಪೆಟ್ಟಿಗೆ ಬೆಲೆ. ಮತ್ತೆ ನಿಮಗೆ ಇಡೀ ಸಂಸಾರ ಕೂಡ ಅಂತ ಆದ್ರೆ ನಾನೀಗ 3000ದಲ್ಲಿ ಸೇಲ್ ಮಾಡ್ತಾ ಇದ್ದೇನೆ. ಓಕೆ, ಹಾ ಸರಿ. ನಿಮ್ಗೆ ಇಲ್ಲಿ ಬಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಂದು ಇಲ್ಲಿ ತಗೊಂಡು ಹೋಗ್ಬೋದು. ಆದ್ರೆ ಈಗ ಜೇನು ಉತ್ಸವ ನಿಮಗೆ ಈ ಟೈಮಲ್ಲಿ ಜೇನು ಕುಟುಂಬಗಳು ಸಿಗೋದಿಲ್ಲ. ನೆಕ್ಸ್ಟ್ ಅಕ್ಟೋಬರ್ ನಂತರ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನಲ್ಲಿ ಯಾವಾಗ ಬಂದ್ರೆ ಜೇನು ಕುಟುಂಬಗಳು ಅಕ್ಟೋಬರ್ ಇಂದ ಯಾವ ತಿಂಗಳೊಳಗೆ? ಅಕ್ಟೋಬರ್ ನಿಂದ ಜನವರಿ ಒಳಗೆ ನೀವು ಪರ್ಚೇಸ್ ಮಾಡಿದ್ರೆ ಹೊಸಬರಿಗೆ ಜೇನುತುಪ್ಪ ತೆಗೆಯುವಂತದ್ದು ಸೀಸನ್ ಸರಿಯಾಗಿ ಈಗಲ್ಲ ತುಪ್ಪ ಮಾಡುವಂತ ಸಮಯ ಹೆಚ್ಚಾಗಿ ಯಾರು ಕೂಡ ಕುಟುಂಬಗಳನ್ನು ಕೊಡುವುದಿಲ್ಲ. ಹೌದು, ಸರಿ ಸರ್. ಈಗ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಎಲ್ಲಿಗೆ ಬರಬೇಕಾಗತ್ತೆ ಯಾರಾದ್ರೂ ಬರೋದಾದ್ರೆ ನಿಮ್ಮ ಅಡ್ರೆಸ್ ಪ್ಲಸ್ ಫೋನ್ ನಂಬರ್ ಹೇಳಿಬಿಡಿ. ನಮ್ದು ಹೆಬ್ರಿ ಅಂತೇಳಿ, ಹೆಬ್ರಿಯ ಗಿಲ್ಲಾಳಿಯಲ್ಲಿ ನನ್ನ ಜೇನು ಕುಟುಂಬಗಳು ಇರುವಂತ, ಹೆಬ್ರಿಯಿಂದ ಕಾರ್ಕಳ ಹೋಗುವಂತ ರೋಡಲ್ಲಿ ಬಂದ್ರೆ ನನಗೆ ಕರೆ ಮಾಡಿ ಬರಬೇಕಾದ್ರೆ ನನ್ನ ಮೊಬೈಲ್ ನಂಬರ್ 9901913039. ಓಕೆ, ನಾನು ಡಿಸ್ಪ್ಲೇ ನಂಬರ್ ಸಹ ಹಾಕಿರ್ತೀನಿ ನಾನು. ಖಂಡಿತ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಬಂದು ಮೀಟ್ ಆಗ್ಬೋದು. ನೀವು ಬೇಕಾದ ಮಾಹಿತಿನ ಕೊಡ್ತೀರ. ಯಾವುದೇ ಸಲಹೆ ಸೂಚನೆಗಳಿದ್ದಲ್ಲಿ ನಾನು ಕರೆ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಸರಿ, ನೀವೇನಾದ್ರೂ ಈಗ ತರಬೇತಿ ಏನಾದರೂ ನೀವು ಕೊಡೋದಾದ್ರೆ ಏನೋ ಚಾರ್ಜಸ್ ಅಂತ ಇದೆಯಾ? ಅಥವಾ ತರಬೇತಿಗೆ ಚಾರ್ಜಸ್ ಅಂತ ಏನೂ ಇಲ್ಲ. ಯಾರಾದ್ರೂ ಆಸಕ್ತಿದಾರರು ನನಗೆ ಕರೆ ಮಾಡಿ ಬರ್ಬೋದು. ಸಂಡೇ ದಿನ ಬಂದ್ರೆ ನಾನು ಅವರಿಗೆ ನನ್ನ ಜೇನು ಕೆಲಸದ ಜೊತೆಗೆ ಅವರಿಗೂ ನಾನು ಮಾಹಿತಿಯನ್ನು ಖಂಡಿತ ಕೊಡ್ತೇನೆ. ಓಕೆ ಸರ್. ಸ್ನೇಹಿತರೆ, ಇದಿಷ್ಟು ನಮ್ಮ ಜೇನಿನ ಹವ್ಯಾಸಿ ಸಂತೋಷ್ ನಾಯ್ಕರ ಒಂದು ಮಾತಾಗಿತ್ತು. ಬಹಳಷ್ಟು ಇಷ್ಟಪಟ್ಟು ಈ ರೀತಿಯ ಒಂದು ಕೆಲಸವನ್ನು ಮಾಡಿಕೊಂಡು ಪರಿಸರಕ್ಕೂ ಸ್ನೇಹಿತನಾಗಿ ಹಾಗೆಯೇ ಜೇನಿಗೂ ಸಹ ಸ್ನೇಹಿತನಾಗಿ ಅದ್ರ ಜೊತೆ ಹೊಂದ್ಕೊಂಡಿದ್ದಾರೆ. ಇವರು ಬಹಳಷ್ಟು ಮಾಹಿತಿ ತಿಳಿಸ್ಕೊಟ್ರು. ತುಂಬಷ್ಟು ಮಾಹಿತಿ ನಿಮಗೆ ಗೊತ್ತಿಲ್ಲದಿರುವಂಥದ್ದು ಇವತ್ತು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸರ್, ನಿಮಗೆ ಅನಂತ ನಮಸ್ಕಾರ, ಧನ್ಯವಾದಗಳು. ಧನ್ಯವಾದ ನಿಮಗೂ ಕೂಡ. ಯಾಕಂತಂದರೆ ಇಷ್ಟು ಮಾಹಿತಿನ ನೀವು ಕೊಟ್ಟಿದ್ದೀರಿ, ಇಷ್ಟು ಸಮಯನ ಕೊಟ್ಟಿದ್ದೀರಿ. ಮುಖ್ಯವಾಗಿ ಬಹಳ ಧನ್ಯವಾದಗಳು ಸರ್, ನನ್ನ ಕಡೆಯಿಂದ ಹಾಗೆ ನಮ್ಮ ವೀಕ್ಷಕರ ಕಡೆಯಿಂದ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಸಣ್ಣ ಜೇನಿನ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಇದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಸ್ನೇಹಿತರೆ, ಆ್ಯಕ್ಚುಲಿ ಇವ್ರದ್ದು ಯೂಟ್ಯೂಬ್ ಸಹ ಇದೆ, ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ. ಸರ್, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಯೂಟ್ಯೂಬ್ ಚಾನಲ್ ಅಂತ ಹೇಳಿದರೆ, ಮೊದಲಿಗೆ 4 ವರ್ಷದ ಹಿಂದೆ ನಾನು ಜೇನು ಕೃಷಿ ಸ್ಟಾರ್ಟ್ ಮಾಡುವಂಥ ಸಮಯದಲ್ಲಿ ಅದನ್ನು ಹೇಗೆ ಒಂದು ಕುಟುಂಬ ಬಂದು ನಮ್ಮ ಮನೆ ಹತ್ರ ಕೂತ್ಕೊಂಡಿತ್ತು, ಅದನ್ನು ಹೇಗೆ ಹಿಡಿಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಏನು ಮಾಡುವ ಅಂತ ಉದ್ದೇಶದಲ್ಲಿ ನೋಡುವಂಥ ಸಮಯದಲ್ಲಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ನಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಮಾಹಿತಿಯೂ ಸಿಕ್ತು. ಈಗ ಎಲ್ಲ ಜೇನಿನ ವಿಡಿಯೋಗಳನ್ನು ನಾನು ಆಲ್ಮೋಸ್ಟ್ ನೋಡಿದ್ದೇನೆ. ಹಾಗೆ ಯಾಕೆ ಆ ಒಂದು ಕಲ್ಪನೆ ನನ್ನ ಮನಸ್ಸಲ್ಲಿ ಬಂದು ನಾನೊಂದು ಯಾಕೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬಾರ್ದು ಮತ್ತು ಯಾಕೆ ಅದನ್ನು ಪ್ರಚಲಿತವಾಗಿ ಜನರಿಗೆ ಸಿಗುವಂತೆ ಮಾಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ನಾನೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ. ಮಧುವಾಹಿನಿ ಹೆಬ್ರಿ ಅಂತ ಇದೆ. ಅದರಲ್ಲಿ ಜೇನಿನ ವಿಷಯಗಳು ಮಾತ್ರ ಸೀಮಿತವಾಗಿರ್ತದೆ. ಹಾಗಾಗಿ ಯಾವುದಾದರೂ ಸಣ್ಣ ಕಾಡಿನಿಂದ ಹಿಡಿದಾಕದ ಮೇಲೆ ನಾವು ಏನು ಮಾಡಬೇಕು, ಕುಟುಂಬಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಕುಟುಂಬಗಳನ್ನು ಹೇಗೆ ನಾವು ನೋಡ್ಕೊಳ್ಬೇಕು ಅನ್ನುವಂಥ ಎಲ್ಲ ಮಾಹಿತಿಗಳನ್ನು ಅದರಲ್ಲಿ ಒಂದೊಂದೇ ಅಪ್ಲೋಡ್ ಮಾಡ್ತಾ ಹೋಗ್ತಿದ್ದೇನೆ. ಹಾಗಾಗಿ ನಿಮಗೆ ಮಾಹಿತಿಗೋಸ್ಕರ ಹೇಳ್ತಿದ್ದೇನೆ, ಯಾರಾದರೂ ಹೊಸಬ್ರು ನನ್ನ ಜೇನು ಕೃಷಿ ಸ್ಟಾರ್ಟ್ ಮಾಡೋರು ಅಂತ ಇದ್ದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿರುವಂಥ ವಿಡಿಯೋಗಳನ್ನು ನೋಡಿ ನಿಮ್ಗೇನಾದರೂ ಮಾಹಿತಿ ಬೇಕಾದರೆ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು. ಓಕೆ ನೋಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಟ್ಟಿರಿ. ಒಂದಲ್ಲ ನಿಮ್ಗೆ ಯೂಸ್ ಆಗುತ್ತೆ.